ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೈಟಿ ಇದು ಮಧುರ ಬಾಂಧವ್ಯಗಳ ಸಂಗಮ ಮೈಸೂರಿನ ಮತ್ತೊಂದು ಸಂಚಿಕೆಗೆ ನಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನೀವು ಯೋಚನೆ ಮಾಡಿ, ಅಮ್ಮ ಮಗಳಿಗೆ ಬೈದ್ರೆ ಜಿತ್ ಸಾಕ್ಸೋದೇ ಇಲ್ಲ. ಯಾಕೆ ಹೇಳಿ? ಕೋಪನೂ ಮಾಡ್ಕೊಳ್ಳೋದಿಲ್ಲ. ಕಾರಣ ಆ ಬಾಂಧವ್ಯದ ಮೇಲೆ ಇರುವಂತಹ ಆಳವಾದ ಭರವಸೆ ಮತ್ತು ನಂಬಿಕೆ, ಪ್ರೀತಿ. ಅದೇ ಅತ್ತೆ ಏನಾದ್ರೂ ಸೊಸೆಗೆ ಬೈದ್ಬಿಟ್ರೆ ಆ ಭರವಸೆ ಹೇಗಿರುತ್ತೆ ಹೇಳಿ? ಭರವಸೆ ಇಲ್ದಿರೋದ್ರಿಂದ ಏನಾಗುತ್ತೆ? ಜಗಳ ಆಗುತ್ತೆ, ರಾದಂತ ಆಗುತ್ತೆ, ಜಿದ್ ಸಾಧಿಸೋ ರೀತಿ ಆಗುತ್ತೆ. ಅದೇ ಬಾಂಧವ್ಯದ ಆಳ ಜಾಸ್ತಿ ಇದ್ದು ಬಿಟ್ರೆ ಅವರು ಕೂಡ ಅಮ್ಮನೇ ಆಗ್ತಾರೆ. ಆ ಮಾತು ಕೂಡ ಮನೆಯಿಂದ ಆಚೆಗೆ ಹೋಗುತ್ತೆ ಅಂಡ್ ಬಂಧಗಳು ಗಟ್ಟಿಯಾಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಯಾವ ಅತ್ತೆ ಸೊಸೆ ಇದ್ದಾರಲ್ವಾ, ಅವರ ನಿಲುವುಗಳಿದೆಯಲ್ಲ, ಬಾಂಧವ್ಯ ಇದೆಯಲ್ವಾ, ಅದನ್ನ ತೋರಿಸುವಂತ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೈಟಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ತಂಡ ಇರುವಂತದ್ದು ಮೈಸೂರಿನ ಶ್ರೀರಾಮ್ಪುರದಲ್ಲಿ ಒಂದು ಮನೆಗೆ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದಾರೆ. ಒಳಗಡೆ ಬಂದಿದ್ದೀವಿ. ಸೊ ಬನ್ನಿ ಇವತ್ತಿನ ಸಂಚಿಕೆನ ಆರಂಭ ಮಾಡೋಣ. ಮೊದಲನೇದಾಗಿ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ, ಶ್ರೀಮತಿ ಗೀತಾ ಅವರು. ಅವ್ರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ, ಶ್ರೀಮತಿ ಗೀತಾಂಜಲಿ ಅವರು. ನಮಸ್ಕಾರ. ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಅತ್ತೆ ಸೊಸೆ ಏನೋ ಮ್ಯಾಚಿಂಗ್ ನೀಲಿ ಹಾಕೊಂಡಿದ್ದೀರಾ. ಅಂಡ್ ಹೆಸರಲ್ಲೂ ಗೀತಾಂಜಲಿ, ಏನೆಲ್ಲ ಕಾಂಬಿನೇಷನ್ ಸೇಮ್ ಆಗಿದೆ. ಅತ್ತೆ ಸೊಸೆಂದ್ರೆ ಒಂದೇ ತರ ಇರ್ಬೇಕು ಅನ್ನೋದು ಆಸೆ ಇದೆ ನಮ್ಗೆ. ಅದಕ್ಕೋಸ್ಕರ ಒಂದೇ ಕಲರ್ ಹಾಕೊಂಡಿದ್ವಿ. ಓಕೆ, ಅಲ್ಲ ಕಲರ್ ಏನೋ ಈಗ ಚೂಸ್ ಮಾಡ್ಕೊಂಡಿದ್ದೀರಾ. ಹೆಸರು ಅದೇ ತರ ಬಂದ್ಬಿಟ್ಟಿದೆಯಲ್ಲ. ಹೆಸರು ಭಗವಂತ ಸೂಚ್ ಮಾಡಿದೆ. ಸೊ ಓಕೆ, ಒಟ್ಟಿನಲ್ಲಿ ಸಾಮ್ಯತೆಗಳು ತುಂಬಾ ಇದೆ. ಸೊ ಒಟ್ಟಿನಲ್ಲಿ ಇರಿಸು ಮುರುಸುಗಳು ಬಹಳ ದೂರ ಇದೆ ಮನೆಯಿಂದ ಅನ್ಕೋತೀನಿ. ಖಂಡಿತ ಅದು. ಓಕೆ, ಸೊ ಮಾತಾಡೋಣ ಅದೆಲ್ಲದ್ರ ಬಗ್ಗೆ. ಮೊದಲನೇದಾಗಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಗೀತಾ. ಓಕೆ, ನಮ್ಮ ಮನೆಯವರು ಬ್ಯಾಂಕ್ ಅಲ್ಲಿ ಕೆಲಸದಲ್ಲಿದ್ರು ಅಷ್ಟೇ. ನಮ್ಮ ಊರು ನಮ್ದು ಕೊಳನೂರು, ಹುಟ್ಟಿದ್ದು ಸ್ಥಳ. ಓಕೆ, ನಾನು ಸೇರಿದ್ದು ಸಾಲಿಗ್ರಾಮ. ನಮ್ಮ ಯಜಮಾನ್ರವರು ಸಾಲಿಗ್ರಾಮ. ನಾವು ಬಂದ್ ಕೆಲ್ಸದ ಮೇಲೆ ಬಂದಿರೋದು ಮೈಸೂರಿಗೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ತಮ್ಮದು? ಮದುವೆ ಆಗಿ 48 ವರ್ಷ. 48 ವರ್ಷ. ತುಂಬಾ ಸಂತೋಷ. ಮಕ್ಳು ಇಬ್ಬರಿದ್ದಾರೆ. ದೊಡ್ಡವನು ಮಹೇಶ್ ಅಂತ, ಅವನು JC ಕಾಲೇಜಿನಲ್ಲಿ ಇದು ಕೆಲ್ಸದಾಗಿದ್ದಾರೆ. ಮಗಳು ಒಬ್ಬ ಮಗಳಿದ್ದಾಳೆ, ರೇಖಾ ಅನ್ನೋರು. ಅವರು ಪ್ರಮತಿಲಿ ಟೀಚರ್ ಆಗಿದ್ದಾರೆ. ಅವಳೊಬ್ಬಳು ಮಗಳು, ನನ್ನ ಮೊಮ್ಮಕ್ಳು ಇಬ್ರು, ಮಗಂಗೂ ಮಗಳು ಮಗ ಇದ್ದಾನೆ. ಖುಷಿ ಆಗಿದ್ದೀವಿ, ತುಂಬಾ ಖುಷಿಯಲ್ಲಿದ್ದೀವಿ. ಮತ್ತೆ ಹಾಗಿತ್ತಂದ್ರೆ ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದ್ರೆ? ಹವ್ಯಾಸ ಅಂದ್ರೆ ನಂದು ದೇವಸ್ಥಾನಕ್ಕೆ ಹೋಗೋದು. ಇವರು ನಮ್ಮ ಸೊಸೆ ಕೆಲಸದಲ್ಲಿ ಇರೋದ್ರಿಂದ ಅವ್ರು ಬೆಳಿಗ್ಗೆ ಹೋಗ್ತಾರೆ. ಇನ್ನು ನನ್ನ ಡೈಲಿ ನಮ್ಮ ಮನೆ ಕೆಲಸನ ನಾವೇ ಮಾಡ್ಕೊಳ್ಳೋದು. ಅದೇ ಆಗುತ್ತೆ. ಸಂಜೆ ಆದ ತಕ್ಷಣ ದೇವಸ್ಥಾನ, ವಾಕಿಂಗು ಇದೆಲ್ಲ ಹೋಗ್ತೀವಿ. ಕಿಟಿ ಪಾರ್ಟಿ ಅದು ಈಗ ಸ್ವಲ್ಪ ಬಿಟ್ಬಿಟ್ಟಿದೀನಿ ಇವೆಲ್ಲ. ಯಾಕೆಂದ್ರೆ ಮಕ್ಳು ಚಿಕ್ಕವರು ಬರ್ತಾರೆ, ಹೋಗ್ತಾ ಇರ್ತಾರೆ, ಟೈಮು ನಮ್ಗೆ ಸಾಲಲ್ಲ ಅದು. ಅದಕ್ಕೋಸ್ಕರನೇ ಈಗ 3 ಗಂಟೆಯಿಂದ ಶುರು ಆಗಿದ್ರು ಅಂದ್ರೆ ಮಕ್ಳು ಬರಕ್ಕೆ, ಅದು ಸಂಜೆ ಅವ್ರ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬರೋದು ನಮ್ಮ ಮನೆಯವ್ರಿಗೆ ಇರುತ್ತೆ. ಅವ್ರಿಗೆ ಹಾಲು ಗೀಲು ಮಾಡ್ಕೊಡೋದು, ಸ್ವಲ್ಪ ಕೆಲ್ಸಗಳು ಇರುತ್ತೆ. ಅದ್ರ ಜೊತೆಯಿಂದ ಹೊರಗಡೆಗೆ ಅದೋಗಲ್ಲ. 7 ಗಂಟೆ 6:30 ಮೇಲೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಸಂತೋಷ. ಸೊ ಒಟ್ಟಿನಲ್ಲಿ ಕುಟುಂಬಕ್ಕೆ ನಿಮ್ ಸಮಯ ಇಟ್ಟಿದ್ಯಾ? ಸಮಯ ಫುಲ್ ಸಮಯ ಇದೆ. ಸರಿ ಮಾ, ಹಾಗಾದ್ರೆ ಸೊಸೆ ಪರಿಚಯ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಪರಿಚಯ. ನನ್ನ ಹೆಸರು ಗೀತಾ ಅಂತ. ಹುಟ್ಟಿ ಬೆಳೆದಿದ್ದೆಲ್ಲ KRS ಅಲ್ಲಿ. ಮತ್ತೆ ನಮ್ಮ ತಂದೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ HD ಕೋಟೆ ತಾಲೂಕು ಕಬಿನಿ ಗ್ರಾಮದಲ್ಲಿ ನಾನು ಓದಿ ಬೆಳೆದಿದ್ದೆಲ್ಲ. ಮತ್ತೆ ಅದಾದ ನಂತರ ಅವರು RTO ಆಫೀಸಿಗೆ ಬಂದ್ರು ಮೈಸೂರಲ್ಲಿ. ಅಲ್ಲಿ ವರ್ಕ್ ಮಾಡ್ತಿದ್ರಿಂದ ನಾವೆಲ್ಲರೂ, ನಮ್ಮ ಫ್ಯಾಮಿಲಿ ಎಲ್ಲ ಫುಲ್ಲು ಮೈಸೂರಿಗೆ ಟ್ರಾನ್ಸ್ಫರ್ ಆಯಿತು. ಸೊ JSS ಕಾಲೇಜು, ವುಮೆನ್ಸ್ ಕಾಲೇಜಲ್ಲಿ ಸರಸ್ವತಿಪುರಮಲ್ಲಿ ನಾನು PUC ಮತ್ತು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದೆ. ನನಗೆ ಈಗ ವಿಲೇಜ್ ಅಕೌಂಟೆಂಟ್ ಆಗಿ ನಂಜನಗೂಡು ತಾಲೂಕು ಆಫೀಸಲ್ಲಿ ಕೆಲಸ ಅಪಾಯಿಂಟ್ ಆಯಿತು. ಈಗ ಪ್ರೆಸೆಂಟ್ ನಾನು DC ಆಫೀಸಲ್ಲಿ, ಅಸಿಸ್ಟೆಂಟ್ ಕಮಿಷನರ್ AC ಆಫೀಸಲ್ಲಿ ನಾನೀಗ ST ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಂತೋಷಮ್ಮ, ಖುಷಿ ಆಗುತ್ತೆ. ಅಂಡ್ ನಿಮ್ಮ ಹವ್ಯಾಸಗಳು? ನಾನು 10 5:30 6 ತನಕ ನನ್ನ ಆಫೀಸಲ್ಲೇ ಇರೋದ್ರಿಂದ ಮನೆಗೆ ಬಂದಾಗ ಆಲ್ಮೋಸ್ಟ್ ನಾನು ರೆಸ್ಟ್ ಮಾಡಬೇಕು ಅನ್ನೋ ಫೀಲ್ ಆಗುತ್ತೆ. TV ನೋಡ್ತೀನಿ, ಮಕ್ಳಿಗೆ ಓದಿಸೋದು ಬರ್ಸೋದು ಇದೇ ಹವ್ಯಾಸ ಆಗ್ಬಿಟ್ಟಿದೆ ನನಗೆ. ಆಫೀಸ್ ಮುಗಿಸ್ಕೊಂಡು ಮನೆಗೆ ಬರ್ತೀರಿ ಸುಸ್ತಾಗಿ, ಅತ್ತೇನಾದ್ರೂ ಒಂದು ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಡುವಂಥದ್ದು ಅಥವಾ ನೀವೇ ಮಾಡ್ಕೊಳ್ತೀರಾ? ಬಿಕಾಸ್ ಅಮ್ಮನ ಒಂದು ಬಾಂಡ್ ಬರ್ಬೇಕಲ್ವಾ ಅತ್ತೆಯಿಂದ. ಹೌದು, ಇಲ್ಲ ಅದನ್ನೆಲ್ಲ ಮಾಡ್ಕೊಡ್ತಾರೆ. ಮಕ್ಳು ಜವಾಬ್ದಾರಿ ಎಲ್ಲ ಅವರೇ ತಗೊಂಡಿದ್ದಾರೆ. ನಾನು ಅಟ್ ಪ್ರೆಸೆಂಟ್ ಆಫೀಸಲ್ಲಿ ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ತೋರಿಸ್ತಾ ಇದ್ದೀನಿ ಅಂದ್ರೆ ಅತ್ತೇನೆ ಕಾರಣ. ಓಕೆ ಅಮ್ಮ, ಹೇಳಿ, ನಿಮ್ಗೆ ಯಾವತ್ತು ಅನ್ಸಿಲ್ವಾ ಏನಪ್ಪಾ ಇವರು ಬೆಳಗ್ಗೆ ಆಫೀಸ್ಗೆ ಹೋಗಿ ಸಂಜೆ ಬಂದು ರಾಣಿ ತರ ಕೂತಿರ್ತಾರೆ, ನಾನು ಕಾಫಿ ಮಾಡ್ಕೊಡ್ಬೇಕು, ತಿಂಡಿ ಮಾಡ್ಕೊಡ್ಬೇಕು, ಎಲ್ಲ ನಾನೇ ಮಾಡ್ಬೇಕಂತ ಯಾವತ್ತು ಅನ್ಸಿಲ್ವಾ ಬೇಜಾರು? ಹಾಗಂತ ಏನು ಅನ್ಸಲ್ಲ. ಅವರು ಹೊರಗಡೆ ಹೋಗ್ಬಿಟ್ಟು ಕೆಲಸ ಮಾಡಿ ಬರ್ತಿರ್ತಾರೆ. ನಾವು ಮನೇಲಿ ಇರ್ತೀವಲ್ಲ, ಸ್ವಲ್ಪ
ನಾವು ಒಂದ್ ಸ್ವಲ್ಪ ಅವ್ರು ಬಂದ ತಕ್ಷಣ ಏನಾದ್ರು ಅವರು ಕಾಫಿ ಏನೋ ಅಷ್ಟು ತಗೊಳಲ್ಲ ಅವರು. ಈ ಹಣ್ಣುಗಳು ಜಾಸ್ತಿ ಜ್ಯೂಸು ಇವು ಅಂತದ್ದು ಅದನ್ನ ಟೇಬಲ್ ಮೇಲೆ ಇಟ್ಬಿಟ್ಟಿರ್ತೀನಿ. ಅವ್ರು ಬಂದ ತಕ್ಷಣ ಅವ್ರು ತಗೊಂಡು ಮಕ್ಳಿಗೆ ಮೊದ್ಲು ಎಜುಕೇಶನ್ ಅದು ಓದಿಸೋದು ಮಾಡೋದು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು. ಅದನ್ನೆಲ್ಲ ಅವ್ರು 8 ಗಂಟೆವರೆಗೂ ಅದನ್ನೆಲ್ಲ ಯಾವತ್ತೂ ನೋಡ್ಕೊತಾರೆ. ನಿಮ್ಗೆ, ಬೇಸರ ಅಂತ ಅನ್ಸಿಲ್ಲ? ಆತರ ನನಗೆ ಇಲ್ಲಿವರೆಗೂ ಏನೂ ಬಂದಿಲ್ಲ. ನನ್ಗೇನೋ ಆತರ ಅಂದಿಲ್ಲ. ಅದೇ ನನ್ನ ಮಕ್ಳಂಗೆ ಅವರು ನಮ್ಗೆ ನನ್ನ ಮನೆಗ್ ಬಂದ್ಮೇಲೆ ಅದು ನನ್ನ ಮಗಳೇನೆ ಅದು ಅಲ್ವಾ? ಆ, ಸಂತೋಷಮ. ಸೊ ಈಗ ಒಂದು ಪ್ರಶ್ನೆ ತಗೊಳ್ಳೋಣ. ಸೊ ಅದಕ್ಕೆ ನೀವು ಹೇಗೆ ಉತ್ತರ ಕೊಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಸಂಬಂಧಗಳ ನಿಲುವು ಹೇಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಅನ್ಕೊಳ್ಳಿ ಇಬ್ರು ಅತ್ತೆ ಸೊಸೆ ಒಟ್ಟಿಗೆ ಎಲ್ಲೋ ಹೋಗಿರ್ತೀರಾ. ಹ್ಮ್. ಅವ್ರು ಇವಾಗ ಸರ್ಕಾರಿ ಹುದ್ದೆಲಿ ಇದ್ದಾರೆ, ಹ್ಮ್. ಜನ ಪರಿಚಯ ಆಗಿರ್ತಾರೆ ಅಥವಾ ಗೊತ್ತಿರ್ತಾರೆ, ಅವ್ರಿಗೆ ಗೌರವ ಸಿಗ್ತಾ ಇರತ್ತೆ. ಹ್ಮ್. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್, ಥ್ಯಾಂಕ್ ಯು ಮೇಡಮ್ ಅಂತ ಆ ಒಂದು ಏನೋ ಅಭಿಮಾನ ತೋರಿಸ್ತಿರ್ತಾರೆ, ಅದು ಖುಷಿ ವ್ಯಕ್ತಪಡಿಸ್ತಿರ್ತಾರೆ. ಮುಖ್ಯವಾಗಿ ಗೌರವ ಅವ್ರಿಗೆ ಜಾಸ್ತಿ ಸಿಗ್ತಾ ಇರುತ್ತೆ. ಹ್ಮ್. ಮನ್ಸಲ್ಲಿ ಅದು ಏನಪ್ಪಾ ಇದು, ನಾನ್ ಬಂದ್ರೆ ನನಗ್ ಬಿಟ್ಟು ನನ್ನ ಸೊಸೆಗೆ ಜಾಸ್ತಿ ಕಿಮ್ಮತ್ತಿದೆಯಲ್ವಾ ಅಂತ ಎಲ್ಲೂ ಆ ವಿಷಯಕ್ಕೆ ಹ್ಮ್. ಬೇಜಾರಾಗಿರುವಂತದ್ದು ಅಥವಾ ಆ ವಿಷಯಕ್ಕೆ ಮನಸ್ತಾಪಗಳಾಗಿರುವಂತದ್ದು. ಇಲ್ಲಿವರೆಗೂ ಇಲ್ಲ. ಅವ್ರಗ ಬೆಲೆ ಬರ್ತಾ ಇದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಈ ಜಾಗದಲ್ಲಿ ನಮ್ ಸೊಸೆ ನಿಂತಿದಾರಲ್ಲ ಅನ್ನೋದು ಒಂದು ಖುಷಿ ಇರುತ್ತೆ ನಮ್ಗೆ. ಅವ್ರಿಗೆ ಬೆಲೆ ಸಿಕ್ಕದ್ರೇನೋ ನನಗ್ ಬೆಲೆ ಸಿಕ್ಕದ್ರೇನೋ ಎರಡೂ ಒಂದೇ ಅಲ್ವಾ, ಆ ತರ ಅನ್ಕೊಂಡು ನಾನು ಸಂತೋಷ ಪಡ್ತೀನಿ ಅದನ್ನ. ಬಹಳ ಸಂತೋಷ. ಹ್ಮ್. ಈಗ ನಮ್ಮ ವೀಕ್ಷಕರಿಗೆ ನೀವೊಂದು ಸಂದೇಶ ಕೊಡೋದಾದ್ರೆ, ಹ್ಮ್. ಅಂದ್ರೆ ಎಷ್ಟೋ ಮನೆಗಳಲ್ಲಿ ನನಗೆ ಸಿಗದೆ ಇರುವಂತಹ ಗೌರವ ನನ್ನ ಸೊಸೆಗೆ ಜಾಸ್ತಿ ಸಿಗ್ತಾ ಇದೆಯಲ್ವಾ, ಎಲ್ಲೋದ್ರು ಆಕೆಲೆ ಜಾಸ್ತಿ ಕೇಳ್ತಾರಲ್ವಾ ಎಲ್ಲ ಅನ್ನೋಂಥ ಅಸಮಾಧಾನ ಏನಿದೆ ಅಥವಾ ಒಂದು ವೈಮನಸ್ಸೇನಿದೆ, ಅದು ಏನಾಗುತ್ತೆ ಜಗಳ ಆಗೋದಕ್ಕೆ ಅಥವಾ ಬೇರೆ ಆಗೋದಕ್ಕೆ ಕಾರಣ ಅನ್ಬಿಡುತ್ತೆ. ಹ್ಮ್. ಸೊ ಅಲ್ಲಿ ಒಬ್ಬ ಅತ್ತೆ ಆದವರು ಹೇಗೆ ನಿಭಾಯಿಸ್ಬೇಕು ಅಂತೀರಿ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ? ಅಂದ್ರೆ ಅವ್ರು ಕೆಲಸದಲ್ಲಿ ಇರೋದ್ರಿಂದ ಎಲ್ಲರ ಅತ್ತೆ ಸೊಸೆರು ಸ್ವಲ್ಪ ಹೊಂದಾಣಿಕೆಯಿಂದ ಇರ್ಬೇಕು. ಸ್ವಲ್ಪ ಅವ್ರು ಹೊರಗಡೆ ಹೋಗೋದ್ರಿಂದ ಸ್ವಲ್ಪ ಅವ್ರ ಪ್ರಾಬ್ಲಮ್ಗಳು ನೋಡ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಮನೆ ಒಳಗಡೆ ಜಗಳ ಆಗ್ಲಿ ಒಂದ್ ಬವರ್ ಆಗ್ಲಿ ಯಾವ್ದು ಬರಲ್ಲ. ಅಲ್ಲಿಗೆ ಸಮ ಮಾಡ್ಕೊಂಡ್ಬಿಡ್ಬೇಕು ಅದನ್ನ. ಮುಂದಕ್ಕೆ ಹೋಗೋದು ಬೇಡ. ಅದು ನಮ್ಮ ಮಕ್ಳೇ ಅಲ್ವಾ, ಅದು ಮಗಳ ತರನೇ ನಾವು ತಗೊಂಡ್ ಬಂದಿದೀವಲ್ವಾ. ಅದ್ರ ದಿವಸದಿಂದ ನಾನು ಜನಗಳಿಗೂ ಅದೇ ಹೇಳೋದು, ಅತ್ತೆ ಸೊಸೆ ಮೇಲೆ ಬರುತ್ತೆ ಹೋಗುತ್ತೆ, ಅದ ಅಲ್ಲಿಗೆ ಬಿಟ್ಕೊಡ್ಬೇಕು, ಬಿಟ್ಟು ಮುಂದಕ್ಕೆ ಹೋಗೋದ್ ಕೈಬೇಕು ಅಷ್ಟೇ ಅಲ್ವಾ? ಹ್ಮ್. ನನಗ್ ಸಿಕ್ಕಿಲ್ಲ ಗೌರವ, ಸೊಸೆ ಸಿಕ್ಕಿದೆಯಲ್ಲ. ಆತರ ಇಲ್ಲ, ಅದು ಆ ಭಾವನೆ ಇಲ್ಲ ನನ್ಗೆ. ಸರಿ ನೋಡೋಣ ಈಗ ನಿಮ್ಮ ಸೊಸೆ ಏನ್ ಹೇಳ್ತಾರೆ ಇದಕ್ಕೆ ಅಂತ. ಮ್ಯಾಮ್ ಹೇಳಿ, ನೀವು ಅಧಿಕಾರಿಯಾಗಿದ್ದೀರಿ, ಏನೋ ನೀವು ಆಗ್ಲೇ ಹೇಳ್ತಿದ್ರಿ ಗ್ರಾಮ ಲೆಕ್ಕಾಧಿಕಾರಿಯಾಗಿರೋ ನಾನು ಸೇವೆ ಮಾಡಿದ್ದೀನಿ. ಸೊ ಈಗಲೂ ಒಂದು ಒಳ್ಳೆ ಪೊಸಿಷನ್ ಆಗಿದ್ದೀರಿ, ಸಾಕಷ್ಟು ಜನ ಪರಿಚಯ ಆಗಿರ್ತಾರೆ ನಿಮಗೆ, ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಮೇಡಮ್, ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ಅಂದ್ರೆ ನಿಮಗೊಂದಿಷ್ಟು ಗೌರವ ಜಾಸ್ತಿ ಇರುತ್ತೆ. ಸೊ ಅತ್ತೆ ಸೊಸೆ ಇಬ್ರು ಒಟ್ಟಿಗೆ ಹೋದಾಗ ಒಂದು ಗತ್ತು ಜಾಸ್ತಿನೇ ಇರುತ್ತೆ, ಅಂದ್ರೆ ನಿಮ್ಗೆ ಸಿಗುವಂತ ಮಾನ್ಯತೆ ಗೌರವಗಳು. ಸೊ ಆ ವಿಷಯಕ್ಕೆ ಏನಾದರೂ ತಾರತಮ್ಯಗಳಾಗಿ ಸೊಸೆಗೆ ಜಾಸ್ತಿ ಸಿಕ್ಕಿದೆ ಗೌರವ, ನನಗ್ ಸಿಕ್ಕಿಲ್ಲ ಅಂತ ಅತ್ತೆ ಬೇಜಾರಾಗಿ ಸೊ ಏನಾದ್ರೂ ಇರುಸು ಮುರುಸುಗಳಾಗಿದ್ದುಂಟಾ? ಇದುವರೆಗೂ ನಮ್ಮ ಮಧ್ಯ ಈ ತರ ಪ್ರಾಬ್ಲಮೇ ಬಂದಿಲ್ಲ ಸರ್. ನಿಜ ಹೇಳ್ಬೇಕು ಅಂತಂದ್ರೆ, ಈಗ ನಮ್ಮ ಆಫೀಸ್ ಕಡೆ ಫಂಕ್ಷನ್ಗಾದ್ರೆ ನಮ್ಮ ಅತ್ತೆನೂ ಕರ್ಕೊಂಡು ಹೋಗ್ತಿದೀವಿ ಅಂತ ಹೇಳಿದ್ಮೇಲೆ ಅವ್ರನ್ನೂ ಕೂಡ ಪರಿಚಯ ಮಾಡ್ಕೊಡ್ತೀನಿ, ಇವ್ರು ನಮ್ಮ ಅತ್ತೆ ಅಂತ. ಅವಾಗ ಅವ್ರು ನಮಸ್ಕಾರ ಅಂತ ಇವ್ರಿಗೂ ಕೂಡ ಹೇಳ್ತಾರಲ್ವಾ, ಸೊ ಪರವಾಗಿಲ್ಲ ಅಂತ ಒಂದ್ ಕಾನ್ಸೆಪ್ಟ್ ಅವ್ರಿಗೂ ಬರುತ್ತೆ. ಓ ಇಂಥವ್ರ ಅತ್ತೆನೂ ಕರ್ಕೊ ಬಂದಿದ್ದಾರೆ ಅಂದ್ರೆ ಅವ್ರ ಮನ್ಸಲ್ಲೂ ಕೂಡ ಓ ಅತ್ತೆ ಕರ್ಕೊ ಬಂದಿದ್ದಾರೆ ಫಂಕ್ಷನ್ಗೆ ಅನ್ನೋದ್ರಲ್ಲೇ ಅರ್ಥ ಆಗುತ್ತೆ ಅವ್ರಿಬ್ರು ಚೆನ್ನಾಗಿದ್ದಾರೆ ಅಂತ. ಮತ್ ನೆಕ್ಸ್ಟ್ ಪ್ರಾಬ್ಲಮೇ ಬರಲ್ಲ. ಈಗ ಅತ್ತೆ ಮನೆ ಕಡೆ ಫಂಕ್ಷನ್ಗೆ ಹೋದಾಗ ಅವ್ರಿಗೆ ಇಂಪಾರ್ಟೆನ್ಸ್ ಸಿಕ್ಕಿರುತ್ತೆ. ಈಗ ನಮ್ಮ ಮನೆ ಕಡೆ ಫಂಕ್ಷನ್ ಆಗುತ್ತೆ, ಅತ್ತೆ ಇವರು ಅಂತ ಪರಿಚಯ ನಾನೇ ಮಾಡ್ಕೊಡೋದ್ರಿಂದ ನಮ್ಮಲ್ಲಿ ಇದುವರೆಗೂ ಆತರ ಪ್ರಾಬ್ಲಮೇ ಬಂದಿಲ್ಲ. Office function ಅಲ್ಲಿ ಆತರ ಖಂಡಿತ ಇಲ್ಲ. ನನಗೂ ಆತರ ಇಲ್ಲ, ನನಗೆ ಗೌರವ ಕೊಡ್ತಾ ಇದಾರೆ ಅಂತ ನನಗೂ ಈಗೋ ಇಲ್ಲ, ನನ್ ಸೊಸೆಗೆ ಕೊಡ್ತಾರೆ ನನಗ್ ಕೊಡ್ತಾ ಇದಾರೆ ನನಗ್ ಕೊಡ್ತಾ ಇಲ್ಲ ಅಂತ ಭಾವನೆನೇ ಇಲ್ಲ. ನಮ್ಮ ಆಫೀಸ್ ಫಂಕ್ಷನ್ಗಳಿಗೂ ಕರ್ಕೊಂಡು ಹೋಗಿದ್ದೀನಿ, ಅವ್ರಿಗೆ ನಮ್ಮ ಸರ್ಗಾಗ್ಲಿ ನಮ್ಮ ಮೇಡಮ್ಗಳಿಗಾಗ್ಲಿ ಇವ್ರು ನಮ್ಮ ಅತ್ತೆ ಅಂತ ಪರಿಚಯ ಮಾಡ್ಕೊಟ್ಟಿದ್ದೀನಿ. ಅವರು ಕೂಡ ಚೆನ್ನಾಗಿದ್ಯಪ್ಪ ಬಾಪ ಮನೆಗೆ, ನಮ್ ಕೊಲಿಗೂ ಕೂಡ ಮನೆಗೆ ಬಂದು ಹೋಗಿದ್ದಾರೆ. ಸೊ ಅವರು ಹೇಳ್ತಾರೆ ನಿಮ್ಮ ಅತ್ತೆ ತುಂಬಾ ಒಳ್ಳೆಯವರು ಅನ್ಸುತ್ತೆ ಕಣೆ, ನಮ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ನಮ್ಮಿಬ್ರು ಬಾಂಡೇಜ್ ಚೆನ್ನಾಗಿದೆ ಅನ್ನೋದು ಕಾನ್ಸೆಪ್ಟ್. ಈ ವಿಷಯಕ್ಕೆ ನಿಮಗೆ ವೈಯಕ್ತಿಕವಾಗಿ ಯಾವ ತರ ಫೀಲ್ ಆಗ್ತೀರಿ? ಅಷ್ಟೊಂದವರು ಏನೋ ಅರ್ಥ ಮಾಡ್ಕೊಂಡು ಸಹಕರಿಸ್ಕೊಂಡು ಹೋಗ್ತಿರೋದಕ್ಕೆ ಈ ವಿಷಯಕ್ಕೆ ನನ್ ಪುಣ್ಯ ಅನ್ಸುತ್ತೆ. ನಾನೇನೋ ಒಂದು ದೇವ್ರಿಗೆ ಹೂವ ಜಾಸ್ತಿ ಹಾಕಿದೀನಿ, ಒಳ್ಳೆ ಮನೆ ಸಿಕ್ಕಿದೆ, ಒಳ್ಳೆ ಗಂಡ, ಅತ್ತೆ ಮಾವ, ಇಬ್ರು ಮಕ್ಳು, ಒಂದು ಹೆಣ್ಣು ಒಂದ್ ಗಂಡು. ಸೊ ನಾನು ಹ್ಯಾಪಿ ಫ್ಯಾಮಿಲಿ. ಸೊ ಯಾವ ಹೂವು ಹಾಕಿದಿರಿ ಹೇಳಿ, ಎಲ್ಲರೂ ದೇವ್ ಹಾಕ್ಬಿಡ್ತಾರೆ. ನಮ್ಮ ವೀಕ್ಷಕರಿಗೊಂದು ಸಂದೇಶ ಕೊಡೋದಾದ್ರೆ, ಸೊ ಇದೇ ಕಾರಣಕ್ಕೆ ಜಗಳಗಳಾಗ್ತಾ ಇರುತ್ತೆ. ಒಂದು ಸೊಸೆ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ, ಗೌರವ ಹೆಚ್ಚು ಗೌರವ ಕಡಿಮೆ, ಮಾನ್ಯತೆ ಸಿಗ್ತಾ ಇಲ್ಲ, ಇದಕ್ಕೆ ಇರುಸು ಮುರುಸಾಗಿ ಜಗಳ ಆಗೋದಕ್ಕೆ ಕಾರಣ ಈ ರೀತಿನೇ ಇರುತ್ತೆ. ಒಬ್ಬ ಸೊಸೆಯಾಗಿ ಹೇಳೋದಾದ್ರೆ, ಅತ್ತೆಗೆ ಯಾವತ್ತು ಡಿಗ್ರೇಡ್ ಮಾಡಕ್ ಹೋಗ್ಬಾರ್ದು. ಅಂದ್ರೆ ಈಗ ಫ್ಯಾಮಿಲಿ ಫಂಕ್ಷನ್ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂದ್ರೆ ಅವ್ರಿಗೂ ಇವ್ರು ನಮ್ಮ ಅತ್ತೆ ಅಂತ ಪರಿಚಯ ಮಾಡ್ಕೊಟ್ಟಾಗ ಅವ್ರಿಗೂ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಬಿಡು ಪರವಾಗಿಲ್ಲ, ಫಂಕ್ಷನ್ಗೆ ಹೋಗೋದೇ ದೊಡ್ಡದು. ಆಕ್ಚುಲಿ ಅತ್ತೆ ಸೊಸೆ ಆದವ್ರು ಫಂಕ್ಷನ್ ಒಟ್ಟಿಗೆ ಹೋಗ್ತಿದ್ದಾರೆ ಅಂದ್ರೆ ಅದೇ ಗ್ರೇಟ್.
ಅವ್ರಿಬ್ರು ಬಾಂಡೇಜ್ ಚೆನ್ನಾಗಿದೆ ಅನ್ನೋದೇ ಬೇಸಿಕ್ ಚೆನ್ನಾಗಿದೆ ಅಂತ ಅರ್ಥ ಆಗ್ಬಿಡುತ್ತೆ. ಸೊ ಅಲ್ಲೋದಾಗ ಇವ್ರಂಗೆ ಇವ್ರಿಂಗೆ ಅಂತ ಏನು ಹೇಳಕ್ ಹೋಗ್ಬಾರ್ದು. ನಮ್ಮನೆ ಫ್ಯಾಮಿಲಿಗೆ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಸಿಗಲ್ಲ. ನಮ್ ಸಮಸ್ಯೆಗಳನ್ನ ನಮ್ಮಲ್ಲೇ ಪರಿಹಾರ ಹುಡ್ಕೋಬೇಕೋ ಹೊರತು ಈಗ ನನ್ ಸಮಸ್ಯೆನ ಬೇರೆಯವ್ರ ಹತ್ರ ಹೇಳ್ಕೊಂಡ್ರೆ ಖಂಡಿತ ಪರಿಹಾರ ಸಿಗಲ್ಲ. ಸೊ ನನ್ ಸಮಸ್ಯೆನ ನಮ್ಮತ್ತೆ ಹತ್ರ ಹೇಳ್ಕೊಂಡ್ರೆ ಅತ್ತೆ ಹಿಂಗಾಯ್ತು ಹಂಗಾಯ್ತು ಅಂತ ಹೇಳ್ಕೊಂಡ್ರೆ ಆಯ್ತು ಬಿಡು, ಇವಳಿಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಒಂದು ಹೊಂದಾಣಿಕೆ ಬರುತ್ತೆ. ನೆಕ್ಸ್ಟ್ ಆ ಟೈಮ್ ಆತರ ಮಾಡ್ಬಾರ್ದು ಅಂತ. ನಾವೀಗ ನಮ್ಮನೆ ಪ್ರಾಬ್ಲಮ್ ತಗೊಂಡು ನಮ್ಮನ ಮನೇಲಿ ಹೇಳ್ಕೊಂಡ್ರೆ ಅದು ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಸೊ ಆತರ ಕಾನ್ಸೆಪ್ಟ್ ಅನ್ನ ನಾನ್ ಫಾಲೋ ಮಾಡ್ಕೊ ಬರ್ತಾ ಇದ್ದೀನಿ. ಸೊ ನಾನು ಹ್ಯಾಪಿ ಫ್ಯಾಮಿಲಿಲಿ ಇದ್ದೀನಿ, ನೀವು ಕೂಡ ಅದೇ ತರ ಫಾಲೋ ಮಾಡಿ. ಸಂತೋಷಮ್ಮ. ಸೊ ವೀಕ್ಷಕರು ಅದಕ್ಕೆ ಹೇಳ್ತಾರಲ್ವಾ, ಕಿಂಗ್ ಮುಖ್ಯ ಅಲ್ಲ, ಕಿಂಗ್ ಮೇಕರ್ ಮುಖ್ಯ ಅಂತ ಹೇಳ್ತಾರೆ ಅಲ್ವಾ. ಸೊ ಒಬ್ಬ ಅಧಿಕಾರಿಯಾಗಿ ಮಾನ್ಯತೆ ಗೌರವ ಸಿಗ್ತಾ ಇದೆ ಅಂದ್ರೆ ಒಳ್ಳೇದೇ. ಅದಾದ್ರೆ ಹಿಂದೆ ಯಾರಿದಾರಲ್ವಾ ಅವ್ರಿಗೂ ಆ ಮಾನ್ಯತೆ ಸಿಗಬೇಕು ಅನ್ನೋ ನಿಟ್ಟಲ್ಲಿ ಇಬ್ರು ತೆಗೆಸ್ಕೊಂಡು ಹೋಗ್ತಾ ಇದಾರಲ್ವಾ, ಅದೇ ಸಂತೋಷ. ಸೊ ಅದನ್ನು ಕೂಡ ನಾವು ಫಾಲೋ ಮಾಡೋಣ. ಇದು ಕೂಡ ಒಂದು ಬದುಕಿನ ಸೂತ್ರ. ಸೊ ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ ಸ್ಮಾರ್ಟ್ ಮೋಜಿನ ಆಟ. ಹೇಗೆ ಆಡ್ತಾರೆ ನೋಡೋಣ. ಒಂದು ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿ. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೈಟಿ. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಅನ್ನುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಸೊ ಆಟ ಆಡೋಕೆ ರೆಡಿ ಇದೀನಿ ಅಲ್ವಾ ಇಬ್ರು? ಓಕೆ. ಸೊ ಏನಪ್ಪ ಆಟ, ರೂಲ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಕಾಯಿನ್ ಇದೆ ಇಲ್ಲಿ, ಅದನ್ನ ಒಂದು ಬೆರಳ ಮೇಲೆ ಇಟ್ಕೊಂಡು ಇಲ್ಲಿರೋ ಕಡ್ಡಿಗಳನ್ನ ಒಂದೊಂದೇ ತಗೊಂಡು ಇಡ್ತಾ ಹೋಗ್ಬೇಕು. ಓಕೆ. ಸೊ ಈ ರೀತಿ ನೀವು 60 ಸೆಕೆಂಡ್ ಅಲ್ಲಿ ಎಷ್ಟು ಕಡ್ಡಿಗಳನ್ನ ಕಾಯಿನ್ ಮೇಲೆ ನಿಲ್ಲಿಸ್ತೀರಾ ಅನ್ನೋದು ನೋಡಿ, ಈ ತರ ಬೀಳ್ತಾ ಇರುತ್ತೆ. ಬಟ್ 60 ಸೆಕೆಂಡ್ ಆದ ತಕ್ಷಣ ಕಾಯಿನ್ ಮೇಲೆ ಎಷ್ಟು ಕಡ್ಡಿಗಳಿರುತ್ತೋ ಅದು ಲೆಕ್ಕ. ಜಾಸ್ತಿ ಯಾರ್ದಿರುತ್ತೋ ಅವ್ರ ವಿನ್ನರ್ ಆಗ್ತೀರಾ. ಓಕೆ ಅಲ್ವಾ? ಸರಿ ಹಾಗಿದ್ರೆ ಸೊ ವೀಕ್ಷಕರೇ ಶುರು ಮಾಡೋಣ ಸ್ಮಾರ್ಟ್ ಮೋಜಿನ ಆಟ. ಮೊದಲನೇದಾಗಿ ಅತ್ತೆಯಿಂದ. ಓಕೆ ಓಕೆ. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಜಾಸ್ತಿ ಕಡ್ಡಿನ ನಿಲ್ಲಿಸ್ಬೇಕು. 10 ಸೆಕೆಂಡ್ ಆಯ್ತು. ನೋಡೋಣ ಎಷ್ಟು ಶಾರ್ಪ್ ಆಗಿ ಯೋಚನೆ ಮಾಡಿ ಪ್ಲಾನ್ ಮಾಡಿ ನಿಲ್ಲಿಸ್ತೀರಾ. 20 ಸೆಕೆಂಡ್ ಮುಗಿದೋಯ್ತು. ಕಾಯಿನ್ ಮೇಲಿರೋ ಕಡ್ಡಿಗಳು ಮಾತ್ರ ಲೆಕ್ಕ ನನಗೆ. ಆಗೋಯ್ತು. 30 ಸೆಕೆಂಡ್ ಮುಗೀತು. ಎಸ್, ಚೆನ್ನಾಗಿ ಆಡ್ತಾ ಇದ್ದೀರಾ. ಒಟ್ಟಲ್ಲಿ 40 ಸೆಕೆಂಡ್ ಮುಗಿದಿದೆ. ಬೇಗ 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 ಟೈಮ್ ಆಗ್ತದೆ. ಇನ್ನೊಂದು ಸೊಸೆ ಗೆದ್ದು ಬಿಡ್ತಾರೆ. 50 ಸೆಕೆಂಡ್ ಆಯ್ತು. ಸೊ ಕೌಂಟ್ ಮಾಡೋಣ ಇವಾಗ. ಕಾಯಿನ್ ಮೇಲೆ ಇರೋದು ಮಾತ್ರ ಲೆಕ್ಕ. ಸೊ ಕೌಂಟ್ ನೋಡೋದಾದ್ರೆ ಕಾಯಿನ್ ಇಂದ 4 ಕಡ್ಡಿ ಹೊರಗಡೆ ಇತ್ತು. ಸೊ ಟೋಟಲ್ ಎಲ್ಲ ಕೆಳಗೆ ಬಿದ್ದಿದೆ ಇವಾಗ. ಸೊ ಟೋಟಲ್ ಎಷ್ಟಿದೆ ಒಂದು 4 ಮೈನಸ್ ಮಾಡ. ಓಕೆ. 2, 4, 6, 8, 10, 12, 14, 15. ಸೊ ಟೋಟಲ್ ಇರುವಂತದ್ದು 15 ಕಡ್ಡಿಗಳಿದೆ. ಸೊ 4 ಹೊರಗಡೆ ಇತ್ತು ಅಲ್ವಾ, ಕಾಯಿನ್ ಇಂದ ಹೊರಗಡೆ ಇತ್ತು. ಸೊ ಅಲ್ಲಿಗೆ ಮೈನಸ್ ಮಾಡಿದ್ರೆ 11 ಇದೆ. ಸೊ 11 ಕಡ್ಡಿಗಳನ್ನ ನೀವು 60 ಸೆಕೆಂಡ್ಸ್ ಅಲ್ಲಿ ಕಾಯಿನ್ ಮೇಲೆ ನಿಲ್ಸಿದೀರಾ. ಬಟ್ ಒಳ್ಳೆ ಪ್ರಯತ್ನ, ಬಲಿ ಚಪ್ಪಾಳೆ. ಸೊ ಈಗ ನೋಡೋಣ ಸೊಸೆ ಸರದಿ ಅವ್ರು ಎಷ್ಟು ನಿಲ್ಲಿಸ್ತಾರೆ ಕಾಯಿನ್ ಮೇಲೆ 60 ಸೆಕೆಂಡ್ಸ್ ಅಲ್ಲಿ ಅಂತ. ಓಕೆನಾ? ಸೊ ರೆಡಿ ಅಲ್ವಾ? ರೆಡಿ ಸರ್. ಶುರು ಮಾಡೋಣ. ಸೊ ನಿಮ್ಮ ಸಮಯ ಶುರುವಾಗ್ತದೆ ಈಗ. ನೋಡೋಣ ಅತ್ತೆಯವರು. ನಾವು ಒಂದೊಂದೇ ತಗೋಬೇಕು, ನೀವು 2 ತಗೊಂಡಿದ್ದೀರಾ. 10 ಸೆಕೆಂಡ್ ಆಗೋಯ್ತು. ಬೇಗ ನೋಡೋಣ ಎಷ್ಟು ಜಾಣ್ಮೆಯಿಂದ ನೆನೆಸ್ತೀರಾ ಅಂತ. ಸೊ 20 ಸೆಕೆಂಡ್ ಆಗಿದೆ. ಟೈಮ್ ಓಡ್ತದೆ. 30 ಸೆಕೆಂಡ್ ಆಯ್ತು. ಬೇಗ 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 ಜಾಸ್ತಿ ಕಡ್ಡಿಗಳನ್ನ ನೆನ್ಸಕ್ಕೆ ಟ್ರೈ ಮಾಡಿ. ಕೊನೆಯದಾಗಿ ನಿಮಗೆ ಉಳಿದಿರುವಂಥ ಸಮಯ ಕೇವಲ 10 ಸೆಕೆಂಡ್ಗಳು. ಓಕೆ ಪರವಾಗಿಲ್ಲ, ಒಳ್ಳೆ ಜಾಮ್ನೆಲ್ಲ ಹೇಳ್ತಾ ಇದ್ದೀರಾ. ಸೊ ಲಾಸ್ಟ್ ನಿಮ್ಮ ಸಮಯ ಮುಗೀತು. ಎಸ್.
ಸೊ ಟೋಟಲ್ ಆಗಿ ಸಿಕ್ಕಾಪಟ್ಟೆ ಕಡ್ಡಿಗಳಂತೂ ನಿಲ್ಸಿದ್ದೀರಾ. ಓಕೆ, ಹಾಗೆ ಇರಿ, ಕೌಂಟ್ ಮಾಡೋಣ. ಓಕೆ, ಸೊ ಅತ್ತೆಗಿಂತನೂ ಜಾಸ್ತಿ ಕಡ್ಡಿಗಳನ್ನೇ ನಿಲ್ಸಿದ್ದಾರೆ ಅಂತ ಅನ್ಸುತ್ತೆ. ಏನ್ ಮಾಡ್ತೀನಿ, ಈ ಕಡ್ಡಿಗಳನ್ನ ಕೊಟ್ಬಿಡಿ ಇವಾಗ. ಓಕೆ, ಸೊ ಇದಿಷ್ಟು ಕಾಯಿನ್ ಮೇಲೆ ಇಟ್ಟಿದ್ದು. ಓಕೆ, ಸೊ ಕೌಂಟ್ ಮಾಡ್ತಾ ಇದ್ದೀನಿ. 2, 4, 6, 8, 10, 12, 13. ಸೊ ಅಲ್ಲಿಗೆ ಟೋಟಲ್ 13 ಕಡ್ಡಿಗಳನ್ನ ನೀವು ನಿಲ್ಸಿದ್ದೀರಿ. ಅಂಡ್ ಅತ್ತೆಯವರು 11 ಕಡ್ಡಿಗಳು. ಸೊ ಅಲ್ಲಿಗೆ ಗೆದ್ದಿರೋದು ಯಾರು? ಸೊಸೆ. ಸೊಸೆ. ಬನ್ನಿ ಚಪ್ಪಾಳೆ. ಅಭಿನಂದನೆಗಳು ತಮಗೆ. ವೀಕ್ಷಕರೇ, ಬ್ಯಾಲೆನ್ಸ್ ಮಾಡೋದು ಆಟದಲ್ಲೂ ಒಂದು ಅರ್ಥ ಇದೆ. 13 ಕಡ್ಡಿಗಳನ್ನ ಅವ್ರು ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಕುಟುಂಬನ ಬ್ಯಾಲೆನ್ಸ್ ಮಾಡೋದು ಒಂದು ಕೈ ಜಾಸ್ತಿನೇ ಸೊಸೆ ಅಂತ ಅನ್ಸುತ್ತೆ ಅಲ್ವಾ? ಖಂಡಿತ ಇಲ್ಲ ಸರ್, ಅತ್ತೆನೇ ಆ ವಿಷಯದಲ್ಲಿ ಅತ್ತೆನಾ? ಆ ವಿಷಯದಲ್ಲಿ ಅತ್ತೇನೆ. ಸಂತೋಷ. ಯಾರೋ ಅತ್ತೆನೋ ಸೊಸೆನೋ ಒಟ್ಟಲ್ಲಿ ಕುಟುಂಬ ಚೆನ್ನಾಗಿ ನಡೀತಾ ಇದೆಯಾ? ಅಷ್ಟೇ ಸಾಕು. ಸಂತೋಷ. ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಅದು. ಚಿಕ್ಕ ಚಿಕ್ಕ ಸಮಯಗಳು ಸಿಗುತ್ತಲ್ವಾ, ಆಗ ಚಿಕ್ಕ ಚಿಕ್ಕ ಆಟಗಳನ್ನೇ ಆಡಿ ದೊಡ್ಡ ದೊಡ್ಡ ಖುಷಿ ಸಿಗುತ್ತೆ. ನಮ್ಮ ಸಂಬಂಧಗಳು ಇನ್ನು ಗಟ್ಟಿ ಆಗ್ತಾ ಸಾಗುತ್ತೆ. ಸೊ ಮುಂದಿನ ಹಂತದಲ್ಲಿ ಹಾಡಾಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಬನ್ನಿ ನೋಡೋಣ. ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂತದ್ದು ಸ್ಮಾರ್ಟ್ ಸಿಂಗಿಂಗ್. ಸೊ ಸ್ಮಾರ್ಟ್ ಆಗಂತೂ ಆಟ ಆಡಿದೀವಿ. ಓಕೆ, ಸೊ ಸಿಂಗಿಂಗ್ ಯಾರು ಗೆಲ್ತೀರಾ? ನೀವಾ? ನಮ್ ಸೊಸೆನೆ. ಅಲ್ಲ, ಗ್ಯಾರಂಟಿ. ಇಬ್ರು ಗೆದ್ರು ನಮ್ಮನೆಗೆ ತಾನೇ ಗೆಲುವು. ಹಿಂಗೆ ಎಂತ ಮಾತು, ಇಬ್ರು ಗೆದ್ರೆ ನಮ್ಮನೆಗೆ ಗೆಲುವಂತೆ. ಸೊ ನಾನಿಲ್ಲಿ 3 ಹಾಡುಗಳ ಚರಣಗಳನ್ನ ಹಾಡ್ತೀನಿ. ಓಕೆ, ಸೊ ನೀವನ್ನ ಗೆಸ್ ಮಾಡಿ ಪಲ್ಲವಿಯಿಂದ ಹಾಡ್ಬೇಕು. ಓಕೆ, ಸರಿನಾ? ಸೊ ಶುರು ಮಾಡೋಣ. ಸೊ ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ನಮ್ಮ ಮೊದಲನೇ ಭೇಟಿಗೆ ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀ ಯಾರು ನನ್ನ ನೋಡೆ ಅಂತ ಹಿಂದೆ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿಯಾನು ಯಾರು, ನನ್ನಿ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ಯಾರು, ಅದೇನು ನಿನ್ನ ನೋಟ, ಅದೇನೋ ಪ್ರೀತಿ ಆಟ, ಅದೆಲ್ಲಿ ಅಂತ ನಾನು ನಿನ್ನ ಹೀಗೆ ಹುಡುಕಲಿ. ಸೂಪರ್. ಸೊ ಸೊಸೈಟಿ ಸಿಕ್ಕಿನ 1 ಪಾಯಿಂಟು. ಯಾರು ಪ್ರೀತಿ ಮಾಡಿದ್ದು ಜಾಸ್ತಿ, ನಿಮ್ಮ ಯಜಮಾನ್ರ ಅಥವಾ ನಿಮ್ಮ ಯಜಮಾನ್ರನ್ನ? ಉಲ್ಟಾ, ಅವ್ರು ನಿಮ್ಮನ್ನ ಅಥವಾ ನಿಮ್ಮನ್ನ ಅವ್ರ? ಯಾರು ಜಾಸ್ತಿ ಪ್ರೀತಿ ಮಾಡೋದು? ನಾನೇ. ನೀವೇ ಅವ್ರನ್ನ ಜಾಸ್ತಿ ನೋಡಿ, ಜಾಸ್ತಿ ಪ್ರೀತಿ ಮಾಡೋದು. ಸೊ 1 ಪಾಯಿಂಟ್ ಸೊಸೆ ಸಿಕ್ಕಿದೆ. 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಮೌನವು ಚೆನ್ನ, ಮಾತನ್ನು ಚೆನ್ನ, ನಗುವಾಗ ನೀನಿನ್ನು ಚೆನ್ನ, ನೋಡಲು ಚೆನ್ನ, ಕಾಡಲು ಚೆನ್ನ, ನನಗಿಂತ ಯಾರಿಲ್ಲ ಚೆನ್ನ. ಗೊತ್ತಾಗ್ತಿದ್ಯಾ? ಕನಸಲು ನೀನೆ, ಮನಸಲು ನೀನೆ, ನನ್ನಾಣೆ ನಿನ್ನಾಣೆ, ನನ್ನಾಣೆ ನಿನ್ನಾಣೆ, ಹೊಲಿದ ನಿನ್ನ ಬಿಡೆನು ಚಿನ್ನ, ಎಂದು ಎಂದೆಂದಿಗೂ ನಿನ್ನನೆಂದೆಂದಿಗೂ. ಬನ್ನಿ ಚಪ್ಪಾಳೆ. ಸೊ ಪಾಯಿಂಟ್ಸ್ ಯಾರಿಗೆ ಸಿಕ್ಕಿದೆ? 1 ಪದ ಗೆಸ್ ಸೊಸೆ ಮಾಡಿದ್ರು, ತಕ್ಕಂತ ಅತ್ತೆ ಒಯ್ದಿರ್ಬೇಕು ಅಂತ ಕಂಟಿನ್ಯೂ ಮಾಡಿದ್ದವರು. ಬಟ್ ಸೊಸೆಗೆ ಕೊಡ್ಬೇಕಾಗತ್ತೆ ಪಾಯಿಂಟ್ ನ. ಸೊ 2 ಪಾಯಿಂಟ್ ನಿಮ್ಮದಾಗಿದೆ. ಅಭಿನಂದನೆಗಳು. ಅಮ್ಮ, ಯಾಕೆ ಬಿಟ್ಕೊಟ್ಟಿರಿ ನೀವು? ಗೊತ್ತಿತ್ತಾನೆ ಹಾಡು. ನನ್ ಸೊಸೆನೆ ಗಿರ್ಲಿ ಅಂತ. ನೀ ಬೇಡಲಾಗೆ ಆಗೋಯ್ಕಪ್ಪ. ಎಲ್ಲರೂ ಸೊಸೆನೇ ಗೆಲ್ಲಿ, ಅವ್ರು ಮರ್ತೋಗಿರೋದು ಮರ್ತ್ಬಿಟ್ಟಿರ್ತಾರೆ. ಸೊಸೆ ಗೆಲ್ಲಿ ಅಂತ ಬಿಟ್ಕೊಟ್ಟೆ ಹೇಳ್ತಾರೆ ಮೇಲೆ. ಮುಂದಿನ ಹಾಡಿನ ಚೆನ್ನ ಈ ರೀತಿಯಾಗಿದೆ. ಗಾಳಿ ನೀರು ಹೂವು ಹಣ್ಣು ಇರುವುದು ಏತಕ್ಕೆ, ಪ್ರೀತಿಯಿಂದ ತಾನೇ, ಪ್ರೇಮದಿಂದ ತಾನೇ, ಸೂರ್ಯ ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ, ಚಿಂತೆಯಿಂದ ತಾನೇ, ಪ್ರೇಮದಿಂದ ತಾನೇ, ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ, ಭೂಮಿಯಲ್ಲಿ ಹಾಡಿ ತಿಳಿಯೋಣ, ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮದ ರಸ್ತ ಹೇಳೋಣ,
ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಬಲಿ ಚಪ್ಪಾಳೆ. ಸೊ 3 ಪಾಯಿಂಟ್ ಬಾಚ್ಕೊಂಡ್ಬಿಟ್ಟಿದ್ದಾರೆ ಸರ್ ಇವಾಗ. ಓಕೆ, ಆಟದಲ್ಲೂ ಸೈ, ಹಾಡಿನಲ್ಲೂ ಸೈ. ಹೆಂಗೆ ನಿಮ್ಮ ಸೊಸೆ ಇಷ್ಟೊಂದು ಆಕ್ಟಿಂಗ್? ಮೊದ್ಲಿಂದ ಅದೇ ತರನೇ ಇರೋದು ಅವರು, ಜಾಸ್ತಿ. ಓಕೆ, ಹಾ. ಸೊ ಮದ್ವೆ ಮುಂಚೆ ಅಂದ್ರೆ ಮಗನಿಗೆ ಹುಡುಕುವಾಗ ಹಾ. ಇಂಥ ಸೊಸೆನೆ ಸಿಗ್ತಾಳೇನೋ ಕನ್ಸು ಯಾವ್ದಿತ್ತ? ಇಲ್ಲ, ಇದೇ ಬೇಕು ಅಂತ ನಾವು ಆಸೆ ಪಟ್ಟಿದ್ದು. ಇದೇ ಆಕ್ಟಿವ್ ಆಗಿದ್ದೇವೆ, ಇದೇ ತರನೇ ಬೇಕು ಅಂತಾನೆ ಆಸೆ ತಂದಿರೋದು ನಾವು. ಯಾಕೋ ನೋಡ್ತಿದ್ರೆ ನಿಮ್ ಮಗನಿಗಿಂತ ನೀವೇ ಜಾಸ್ತಿ ಖುಷಿಯಾಗಿದ್ವಿ ಅನ್ಸುತ್ತೆ. ತುಂಬಾ ಖುಷಿಯಾಗಿದ್ದೆ ಮಾತ್ರ. ನಮ್ಮ ಮನೇಲಿ ನಾನೇ ಫಸ್ಟ್ ಅವ್ರನ್ನ ಆಯ್ಕೆ ಮಾಡಿದ್ದು. ಇದೇ ಬೇಕು ಅಂತಾನೆ ಚುರುಕಾಗಿದ್ದಾರೆ ಅವರು. ಅದು ಒಂದು ನಾನು ನೋಡ್ಕೊಂಡ್ ಬಂದ್ಮೇಲೆ ಅವರು ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಅವ್ರಿಗೂ ಪ್ರಸಾದ ಯಾವಾಗ್ಲೂ ಸಿದ್ದಿದ್ದು ಅವತ್ ಸಿಕ್ಬಿಟ್ಟಿದ್ಯಂತೆ. ಸೊ ಅದಕ್ಕೆ ಅವರು ಅದನ್ನು ಈಗ್ಲೂ ನೆನ್ಸ್ಕೊಂತಾರೆ, ಹೇಳ್ತಾ ಇರ್ತಾರೆ. ನನ್ ಮನೆಗ್ ಬಂದಾಗ ಒಂದಿನ ಹೇಳಿದ್ರು, ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಳಿ, ಇನ್ನೂ ತಗೊಳ್ಳಿ ಅಂತ ಹೇಳ್ತಿದ್ರು. ಸೊ ಅನ್ನ ಪುಣ್ಯೇಶ್ವರಿ ತರ ಬರ್ತಿದ್ದಾಳೆ, ಅವಳ ಆಶೀರ್ವಾದ ಇದೆ ಅಂತ ನಂಗೆ ಆಗ್ಬಿಟ್ಟಿದ್ರು. ದೇವ್ರೆ ಎಂಥ ವರ ಕೊಟ್ಟಿದ್ಯಪ್ಪ ಅಂತ ಖುಷಿ ಪಟ್ಟಿದ್ದಾರೆ ಅವರಲ್ವಾ? ಆಗಿ ಅದೊಂದ್ಸಲ ಮದ್ವೆ ಆಗೋಸ್ತ್ರ ಬಂದಾಗ ಅತ್ತೆ ಹೇಳಿದ್ ನೆನ್ಪು ನನಗೆ. ಇರ್ಲಿ ಬಿಡಿ, ಆಗಿರೋದು ಒಳ್ಳೇದೇ ಅಲ್ವಾ? ಅದೇ ಖುಷಿ ನೋಡಿ, ಆ ಖುಷಿ ಇನ್ನೂ ಕಾಣಿಸ್ತದೆ ನಮಗೆ ಇಲ್ಲಿ. ವೀಕ್ಷಕರೇ, ಇದೇ ಅಲ್ವಾ ನಮ್ಗೆ ಬೇಕಾಗುವಂಥದ್ದು, ಯಾವಾಗ್ಲೂ ಚೆನ್ನಾಗಿರ್ಬೇಕು ಕುಟುಂಬಗಳು ಅನ್ನುವಂಥದ್ದು. ಸೊ ಎಲ್ಲರೂ ಹೀಗೆ ಇರಿ ಅಂತಾನೆ ಕೇಳ್ಕೊತೀವಿ. ಸೊ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಸೊಸೆ ಗೆದ್ದಿದ್ದಾರೆ, ಮತ್ತೊಮ್ಮೆ ಚಪ್ಪಾಳೆ, ಹಾಗೇನೆ ಅಭಿನಂದನೆಗಳು ತಮಗೆ. ವೀಕ್ಷಕರೇ, ಹಾಡಿ ಗುಣಗಿ ಸಮಯ ಸಿಕ್ಕಾಗ ಸಂಗೀತಕ್ಕೆ ಶಕ್ತಿ ಇದೆ, ಸಂಬಂಧಗಳನ್ನ ಗಟ್ಟಿ ಮಾಡುತ್ತೆ, ಮನಸ್ಸನ್ನ ಹಗುರ ಮಾಡುತ್ತೆ, ಖುಷಿಯಿಂದ ಇರುತ್ತೆ ಯಾವಾಗ್ಲೂ. ಅಂಡ್ ಇನ್ನೊಂದು ಕುತೂಹಲ ನಮಗೆ ಯಾವಾಗ್ಲೂ ಇರುತ್ತೆ. ಹೆಂಗೆ ನಮ್ಮನೆ ನಾವು ಈ ತರ ಖುಷಿಯಾಗಿರ್ಬೇಕೆ ಸಾಧ್ಯ ಆಗತ್ತೆ? ಸಾಧ್ಯವಾದೋ ಯಾವಾಗ ಏನಾದ್ರೂ ಜಗಳ ಬರುತ್ತಲ್ಲ, ವೈಮನಸ್ಸು ಬರುತ್ತಲ್ವಾ, ಇದಕ್ಕೆ ಒಂದಷ್ಟು ಸಲಹೆಗಳು ಅಂತ ಇರುತ್ತೆ. ಅದನ್ನ ನಾವು ತಿಳ್ಕೊಂಡು ಅಳವಡಿಸ್ಕೊಂಡಾಗ ಖಂಡಿತ ಎಲ್ಲರ ಮನೆಯಲ್ಲೂ ಖುಷಿ ಇದ್ದೇ ಇರುತ್ತೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದ್ರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇವತ್ತಿನ ಸ್ಮಾರ್ಟ್ ಸಲಹೆನ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮ್ಗಾಗಿ. ಸ್ಮಾರ್ಟ್ ಸೊಸೆ ಎಂದರೆ ನಿಮಗೆ ಇನ್ನೊಂದು ಟಿಪ್ಸ್. ಎಷ್ಟೊಂದು ಸತಿ ನಾವು ಕೇಳಿರ್ತೀವಿ, ನಮ್ಮ ಸಂಸಾರದ ಬಗ್ಗೆ ನಮ್ಮ ನೆರೆಹೊರೆಯವರು ಅಥವಾ ನಮ್ಮ ನೆಂಟರು ಮಾತಾಡ್ತಾ ಇರ್ತಾರೆ. ಸೊ ಏನೋ ಫೋನಲ್ಲಿ ಅವರಿಬ್ಬರ ಮಧ್ಯೆ ವಿಷಯ ನಡೆದಿರುತ್ತೆ. ಇವಾಗ ಅತ್ತೆ ಆಗಿರ್ಬೋದು ಅಥವಾ ಅವ್ರ ಅಕ್ಕ ತಂಗಿರೋ ಜೊತೆ ಮಾತಾಡ್ತಾ ಇರ್ತಾರೆ. ನನ್ನ ಸೊಸೆ ಇವತ್ತು ಹಿಂಗೆ ಮಾತಾಡಿದ್ಲು, ಎಷ್ಟು ಮಟ್ಟಿಗೆ ಸರಿ? ಅಥವಾ ಅವ್ರ ಅಮ್ಮನ ಮನೆಗೆ ಹಿಂಗೆ ಮಾಡಿದ್ಲು, ಅದೆಷ್ಟು ಮಟ್ಟಿಗೆ ಸರಿ? ಸೊ ಹೀಗೆ ವಿಷಯಗಳು ನಮ್ಮ ಸಂಸಾರವನ್ನು ಬಿಟ್ಟು ಬೇರೆ ಕಡೆ ವಿಷಯ ಹೋದಾಗ ಅಲ್ಲಿ ಜಗಳವಾಗೋದು ಸಹಜ ಅಲ್ವಾ? ಮನಸ್ತಾಪಗಳು ಜಾಸ್ತಿ ಆಗತ್ತೆ. ಈ ಮನಸ್ತಾಪ ಎಷ್ಟು ಮನಸ್ಸುಗಳನ್ನು ಹಾಳು ಮಾಡುತ್ತೆ ಅಂದರೆ, ಅತ್ತೆ ಸೊಸೆಗೆ ಜಗಳ ಆಗೋ ಬದಲು ಇಲ್ಲಿ ಗಂಡ ಹೆಂಡತಿಗೂ ಜಗಳ ಆಗೋವಂಥ ಸಾಧ್ಯತೆಗಳು ಜಾಸ್ತಿ. ಸೊ ಹಾಗಾಗಿ ನಮಗೆ ಏನಾದ್ರು ಮತ್ತೊಬ್ಬರ ಬಳಿ ಪ್ರಾಬ್ಲಮ್ ಇದ್ದರೆ, ಇವಾಗ ಅತ್ತೆ ಸೊಸೆ ಬಗ್ಗೆ ಅಥವಾ ಗಂಡನ ಬಗ್ಗೆ ಪ್ರಾಬ್ಲಮ್ ಇದ್ದರೆ ಅವ್ರ ಹತ್ರನೇ ನೇರವಾಗಿ ಹೋಗಿ, ನೀವು ಮಾಡ್ತಾ ಇರೋದು ಸರಿ ಇಲ್ಲ, ನನಗೆ ತುಂಬ ಬೇಜಾರಾಗ್ತಾಯಿದೆ, ನಮ್ಮ ವಿಷಯನೇ ಯಾಕೆ ಬೇರೆಯವ್ರಿಗೆ ಹೇಳ್ತೀರಾ? ನಾವು ಬೇರೆಯವರ ಮಾತಿಗೆ ಯಾಕೆ ತುತ್ತಾಗಬೇಕು? ನಮ್ಮ ಜಗಳ ನಮ್ಮ 4 ಗೋಡೆಗಳ ಮಧ್ಯೆನೇ ನಾವು ಬಗೆಹರಿಸ್ಕೊಳ್ಳೋಕ್ಕೆ ಆದಷ್ಟು ನೋಡ್ಕೋಬೇಕು. ಇಲ್ಲ ಅಂದರೆ ಜನ ಈ ವಿಷಯಗಳನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು, ದುರ್ಬಳಕೆ ಮಾಡ್ಕೊಳ್ಳೋ ಅಂಥದ್ದು ಜಾಸ್ತಿ. ಹಾಗೂ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ, ನಮ್ಮ ಮನಸ್ಸಿನ ನೆಮ್ಮದಿನೂ ಹಾಳಾಗುತ್ತೆ. ಸೊ ನೀವು ಬೇರೆಯವರ ಮನೆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆ ವಿಷಯಕ್ಕೆ ಬೇರೆಯವರು ಬಂದರೂ ಮಾತಾಡೋಕ್ಕೆ ಅವಕಾಶ ಕೊಡಬೇಡಿ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ? ಹಾಗಾದ್ರೆ ಸ್ಮಾರ್ಟ್ ಸಲಹೆನ ತಿಳ್ಕೊಳ್ಳೋಣ, ನಾವು ಅದನ್ನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನ ಗಟ್ಟಿಯಾಗಿಸ್ತಾ ಸಂಭ್ರಮಿಸ್ತಾ ಸಾಗೋಣ ಅಲ್ವಾ? ಸೊ ಬನ್ನಿ ಹಾಗಾದ್ರೆ ಅತ್ತೆ ಸೊಸೆ ಖುಷಿಯಾಗಿ ಮಾತನಾಡಿದ್ರು, ಬದುಕಿಗೆ ಬೇಕಾಗಿರುವ, ಮುಖ್ಯವಾಗಿ ಸಂಬಂಧಗಳಿಗೆ ಬೇಕಾಗಿರುವಂತಹ ಒಂದಷ್ಟು ಸೂತ್ರಗಳನ್ನ ತಿಳಿಸ್ಕೊಟ್ರಲ್ವಾ? ಅವರ ಅನಿಸಿಕೆ ಹೇಗಿದೆ ಕೇಳೋಣ. ನಮ್ಮ ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗೆ? ತುಂಬಾ ಚೆನ್ನಾಗಿತ್ತು. ಅತ್ತೆ ಸೊಸೆರಂದ್ರೆ ಈ ತರ ಹೊಂದಾಣಿಕೆಯಿಂದ ಮನೆಯಲ್ಲಿ ಹೋಗ್ಬೇಕು. ಎಲ್ಲರೂ ಹೆಚ್ಚು ಕಡಿಮೆ ಆದ್ರೂ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅತ್ತೆ ಸೊಸೆರು ಹೋಗ್ಬೇಕು ಅನ್ನೋದು ನಾನು ಕೇಳ್ಕೊತೀನಿ. ಸಂತೋಷಮ. ಇನ್ನು ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಅತ್ತೆ ಸೊಸೆಯವ್ರನ್ನೇ ಮುಖ್ಯವಾಗಿ ಇಟ್ಕೊಂಡು ಆ ಸಂಬಂಧಗಳಲ್ಲಿ ಇರುವಂತದ್ದೇ ಕಾರ್ಯಕ್ರಮ ಇದು. ಅದ್ರ ಬಗ್ಗೆ ಏನ್ ಅನ್ಸುತ್ತೆ ತಾವಿಗೆ? ತುಂಬಾ ಚೆನ್ನಾಗಿ ಬರ್ತಾ ಇದೆ, ಮೂಡ್ ಬರ್ತಾ ಇದೆ, ನಾವು ನೋಡ್ತಾ ಇದೀವಿ. ತುಂಬಾ ಖುಷಿ ಆಯ್ತು. ಸಂತೋಷಮ. ಬನ್ನಿ ಹಾಗಾದ್ರೆ ಅವರ ಸೊಸೆಯವರ ಅಭಿಪ್ರಾಯ ಕೇಳೋಣ.
ಹೇಳಿ ಮೇಡಮ್, ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ಓಕೆ, ನನಗೆ ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ದು ತುಂಬಾ ಖುಷಿ ಅನ್ನಿಸ್ತು. ಮತ್ತೆ ಇದು ಈ ವಿಚಾರ ಹೇಳ್ಬೇಕು ಅಂತ ಅಂದ್ರೆ ಒಂದು ಒಳ್ಳೆ ಕಾನ್ಸೆಪ್ಟ್ ಅನ್ನಿಸ್ತು. ಯಾಕಂದ್ರೆ ಈಗ ನಮ್ಮ ಅತ್ತೆ ಮನಸ್ಸಲ್ಲಿ ಏನಿದೆ ಅಂತ ಅನ್ಬಿಟ್ಟು ನಾನು ತಿಳ್ಕೊಂಡದ್ದೇ ಆಯ್ತು. ನಾನು ಎಲ್ಲ ಪ್ರೇಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಈಗ ಅವಿಭಕ್ತ ಕುಟುಂಬಗಳು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಹೊಂದಾಣಿಕೆ ಕಮ್ಮಿ ಇರೋದ್ರಿಂದ ಈಗ ಬರೀ ಎಲ್ಲರ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅನ್ನೋ ಕಾನ್ಸೆಪ್ಟ್ ಬಿಟ್ಟು ಅತ್ತೆ ಮಾವ ಅನ್ನೋದು ಕಾನ್ಸೆಪ್ಟ್ ಇಲ್ಲ. ಸೊ ಹೊಂದಾಣಿಕೆ ಇಟ್ಕೊಂಡು ಅವಿಭಕ್ತ ಕುಟುಂಬಕ್ಕೆ ಜಾಸ್ತಿ ಒತ್ತು ಕೊಡೋದ್ರಿಂದ ತುಂಬಾ ಒಂದು ಸಪೋರ್ಟ್ ಆಗಿರುತ್ತೆ, ಬೆನ್ನೆಲುಬನ್ನಾಗಿ ನಿಂತಿರುತ್ತೆ. ಸೊ ಮನೇಲಿ ಹಿರಿಯರಿದ್ರೆ ಒಂದು ಮನೆಗೂ ಒಂದು ಗತ್ತಿರುತ್ತೆ, ಮತ್ತೆ ನಮಗೂ ಸಪೋರ್ಟ್ ಇರುತ್ತೆ. ಈಗ ಎಲ್ಲರೂ ಲೇಡೀಸ್ಗಳು ಕೂಡ ವರ್ಕಿಂಗ್ ಆಗಿರೋದ್ರಿಂದ ಮನೇಲಿ ಜವಾಬ್ದಾರಿ ತಗೊಂಡು ಮಕ್ಳನ್ನಾಗ್ಲಿ ಎಲ್ಲಾನು ನೋಡ್ಕೊಳ್ಳೋರು ಅತ್ತೆ ಮಾವ. ಸೊ ಮಕ್ಳುಗಳಿಗೆ ಅಜ್ಜಿ ತಾತನ ಪ್ರೀತಿ ಸಿಗುತ್ತೆ. ನಮ್ಮ ಹತ್ರ ಬಂದು ಕೇಳ್ತಾರೆ, ಕತೆ ಹೇಳ್ತೀರಾ ಮಾಡ್ತೀರಾ ಅಂದ್ರೆ ಹೋಗೋ ಮೊಬೈಲ್ ನೋಡ್ಕೋಗೋ. ಈ ಮಕ್ಳುಗಳು ಟಿವಿ ಮೊಬೈಲ್ ಇರೋದ್ ಜಾಸ್ತಿ ಹೆಚ್ಚಾಗಿ ಆಗ್ತಿದೆ ಅಂದ್ರೆ ಈ ಮಾತುಕತೆ ಸಂಬಂಧ ಇವೆಲ್ಲ ಬೆಲೆ ಇಲ್ದೇ ಇರೋದಕ್ಕೆ ಹಂಗ ಆಗ್ತಾ ಇದೆ. ಈಗ ಮಕ್ಳುಗಳಿಗೆ ಫಸ್ಟ್ ಎಲ್ಲ ಹೊರಗಡೆ ಆಟ ಆಡ್ತಿದ್ದು, ಈಗ ಆತರ ಏನು ಆಟ ಆಡ್ತಾ ಇಲ್ಲ. ಎಲ್ಲ ಬರೀ ಮೊಬೈಲು, ವಿಡಿಯೋ ಗೇಮು, ಟಿವಿ ಈ ತರನೇ ಆಗ್ಬಿಟ್ಟಿದೆ. ಅಜ್ಜಿ ತಾತ ಕೂತ್ಕೊಂಡು ಕತೆ ಹೇಳೋದು ಮಾಡೋದು, ಹಿಂದಿನ ಕಾಲದ ವಿಚಾರಗಳೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕೆ ಹೊಂದಾಣಿಕೆ ತುಂಬಾ ಇಂಪಾರ್ಟೆಂಟ್. ಈ ಪ್ರೋಗ್ರಾಮ್ ಇಂದ ಒಂದು ಕಾನ್ಸೆಪ್ಟ್ ಆಗಿ ಹೇಳ್ತಾ ಇದೀನಿ. ಬಹುಶಃ ಇದು ಎಲ್ಲರ ಮನೆಯಲ್ಲೂ ಇರುವಂತ ವಾಸ್ತವ ಇದು. ಬಟ್ ನಾವು ಅರಿತು ಬಾಳ್ಬೇಕು, ಬದುಕನ್ನ ಸಾಗಿಸ್ಬೇಕು, ಸಂಬಂಧಗಳನ್ನ ಗಟ್ಟಿ ಮಾಡ್ಕೋಬೇಕು. ಬನ್ನಿ, ಅತ್ತೆ ಸೊಸೆ ಇಬ್ರು ಕೂಡ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಜೊತೆಗೆ ಭಾಗವಹಿಸಿದ್ದಾರೆ ಸಕ್ರಿಯವಾಗಿ. ದೂರದರ್ಶನ ಚಂದನ ವಾಹಿನಿ ಪರವಾಗಿ ಹಾಗೇನೆ ಸ್ಮಾರ್ಟ್ ಸೊಸೆಂದ್ರು ಕಾರ್ಯಕ್ರಮದ ಪರವಾಗಿ ಅವರನ್ನ ಅಭಿನಂದಿಸೋಣ. ಅಭಿನಂದನಾ ಪತ್ರವನ್ನ ಕೊಡಬೇಕಾ. ಮೊದಲನೇದಾಗಿ ಅತ್ತೆ ಶ್ರೀಮತಿ ಗೀತಾ ಅವರು, ಮೇಡಮ್ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಅದೇ ರೀತಿಯಾಗಿ ಅವರ ಸೊಸೆ ಶ್ರೀಮತಿ ಗೀತಾ, ಆಕ್ಚುಲಿ ಗಂಡನ ಮನೇಲಿ ಗೀತಾಂಜಲಿ ಅಂತ ಇಬ್ರು ಕೂಡ ಗೀತಾ ಆಗಿರೋದ್ರಿಂದ ನನ್ನ ಅಂಜಲಿ ಅಂತ ಸೇರಿಸಿ ಗೀತಾಂಜಲಿ ಅಂತ. ಸಂತೋಷ ಮೇಡಮ್, ಧನ್ಯವಾದಗಳು ತಮಗೆ. ಥ್ಯಾಂಕ್ ಯು. ವೀಕ್ಷಕರೇ, ಹೇಳ್ತಾರಲ್ವಾ, ನದಿ ಎಷ್ಟೇ ಕವಲು ಹೊಡೆದ್ರೂ ಕೂಡ ಕೊನೆಗೆ ಸೇರೋದು ಸಮುದ್ರನೇ ಅಲ್ವಾ? ಅದಕ್ಕೊಂದು ಬದ್ಧತೆ ಇದೆ. ಅದೇ ರೀತಿ ನಮ್ಮ ಸಂಬಂಧಗಳಲ್ಲಿ ಎಷ್ಟೇ ಕವಲು ಹೊಡೆದ್ರೂ ಕೂಡ ನಾವು ಒಂದಾಗಿರ್ಬೇಕು ಅನ್ನೋ ಬದ್ಧತೆ ನಮ್ಮಲ್ಲಿದ್ರೆ ಏನೇ ಮನಸ್ತಾಪಗಳು ಬಂದರೂ ಕೂಡ ಲೆಕ್ಕಕ್ಕಿಲ್ಲ, ಅದನ್ನೆಲ್ಲ ಹೊರಗಡೆ ಹೋಗ್ಬಿಡುತ್ತೆ. ನಮ್ಮ ಸಂಬಂಧದ ಕಡೆಗೆ ನಮ್ಮ ಗಮನ ಇರುತ್ತೆ, ಅದು ಗಟ್ಟಿಯಾಗೂ ಇರುತ್ತೆ. ಇದ್ರ ಜೊತೆಗೆ ಬಹುಶಃ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂತಂದ್ರೆ, ಕಾರ್ಯಕ್ರಮದಲ್ಲಿ ಯಾವ ಭಾಗವಹಿಸ್ಬೇಕಲ್ವಾ, ಏನ್ ಮಾಡೋದು ಹಾಗಿದ್ರೆ ಅಂತ. ಅಗತ್ಯವಾಗಿ ಭಾಗವಹಿಸಬಹುದು. ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು, ಊರು, ವಯಸ್ಸು, ದೂರವಾಣಿ ಸಂಖ್ಯೆ, ವಿಳಾಸ, ಜೊತೆಗೆ ಪರಿಚಯ ಮತ್ತು ಹವ್ಯಾಸಗಳು. ಇದಿಷ್ಟರ ಜೊತೆಗೆ ಬಹುಮುಖ್ಯವಾಗಿ ಇಬ್ರು ಕೂಡ ಒಟ್ಟಿಗೆ ನಿಂತು ತೆಗೆದುಕೊಂಡಿರುವಂತಹ ಭಾವಚಿತ್ರ, ಅದು ಇತ್ತೀಚಿನದ್ದಾಗಿರಬೇಕು. ಇದಿಷ್ಟು ವಿವರಗಳನ್ನ ಕೂಡ ನೀವು ಪತ್ರದ ಮೂಲಕ ತಲುಪಿಸ್ತೀರಿ ಅಂತ ಆದ್ರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದ್ರೆ ನಮ್ಮ ಇಮೇಲ್ ಐಡಿ ಈ ರೀತಿಯಾಗಿದೆ, dsmartsoseindiru@gmail.com. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಸಂಭ್ರಮಗಳು, ಯಾವುದೋ ಸಂಬಂಧಗಳ ಸಂಭ್ರಮ. ಎಷ್ಟು ಮಾತಾಡಿದ್ರು ಕಡಿಮೆ ಇದೆ, ಸಾಕಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು ಇದೆಯಲ್ವಾ, ಅದೆಲ್ಲವನ್ನು ಹೊತ್ತು ತರ್ತೀವಿ ಮತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಇದಾಗಿತ್ತು ಸ್ಮಾರ್ಟ್ ಸೊಸೆಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.